ಇರಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ಆರಂಭವಾಗಿ ಇವತ್ತಿಗೆ 11ನೇ ದಿನ. ಈ 11 ದಿನಗಳಲ್ಲಿ ಆಗಿರುವಂತಹ ಸಾವು ನೋವುಗಳು ನಷ್ಟಗಳು ಇದನ್ನೆಲ್ಲ ನೋಡ್ತಾ ಇದ್ದರೆ, ಜೊತೆಗೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿಯನ್ನು ನಡೆಸಿರೋದನ್ನು ನೋಡ್ತಾ ಇದ್ದರೆ ಈ ಯುದ್ಧ ಅಥವಾ ಕದನ ವಿರಾಮ ಸದ್ಯಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂದರೆ ಯುದ್ಧವನ್ನು ನಿಲ್ಲಿಸುವ ಮನಸ್ಥಿತಿ ಇರಾನ್ಗೂ ಇಲ್ಲ, ಇಸ್ರೇಲ್ಗೂ ಇಲ್ಲ ಅನ್ನುವಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಚೀನಾ ಮತ್ತು ರಷ್ಯಾದ ಮುಂದಿನ ನಡೆ ಏನು ಅನ್ನೋದರ ಮೇಲೆ ಮೂರನೇ ಮಹಾಯುದ್ಧ ಆಗೇ ಬಿಡುತ್ತಾ? ಒಂದು ವೇಳೆ ಮೂರನೇ ಮಹಾಯುದ್ಧ ಆಗಿದ್ದೇ ಆದರೆ ಜಾಗತಿಕ ಮಟ್ಟದಲ್ಲಿ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಇದೆಲ್ಲವನ್ನು ಇಡೀ ಜಗತ್ತು ಈಗ ತುಂಬ ಭಯದಿಂದ ಆತಂಕದಿಂದ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓಕೆ, 11ನೇ ದಿನ ಇವತ್ತು 11ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ನ ಯುದ್ಧ ಸಂಘರ್ಷ. ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ನ ಸಮರ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಇರಾನ್ ದಾಳಿ, ನಿನ್ನೆ ಇರಾನ್ ದಾಳಿ ಆಯ್ತಲ್ಲ, ಅಮೆರಿಕ ಆದಮೇಲೆ ಇರಾನ್ ಅಟ್ಯಾಕ್ ಮಾಡ್ತಲ್ಲ, ಅದಕ್ಕೆ ಈಗ ಇಸ್ರೇಲ್ನಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ಇರಾನ್ನಲ್ಲಿ ಇಲ್ಲಿ ತನಕ 950ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ನಾಗರಿಕರು ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ದಾಳಿಯಿಂದ 3450 ಜನರಿಗೆ ಗಾಯವಾಗಿದೆ. ಹಾಗಾಗಿ ಇದು ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಿಲ್ಲುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಒಂದೊಂದು ದೃಶ್ಯಗಳು ಕೂಡ ಆ ಯುದ್ಧದ ತೀವ್ರತೆಯನ್ನು ಸಾರ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನೆಲದಲ್ಲಿ ಆಗಿರುವಂತಹ ಅನಾಹುತಗಳು, ಅಲ್ಲಿನ ಬೃಹತ್ ಕಟ್ಟಡಗಳು ನೆಲಸಮವಾಗಿರ್ತಕ್ಕಂಥದ್ದು, ಅಲ್ಲಿನ ಜನ ಆತಂಕಿತರಾಗಿರೋದು, ಬಂಕರ್ಗಳಲ್ಲಿ ಅಡಗಿಕೊಳ್ತಾ ಇರೋದು, ಇದೆಲ್ಲವನ್ನು ನೋಡ್ತಾ ಇದ್ದರೆ ಅಲ್ಲಿನ ಜನ ಎಷ್ಟು ಭಯಭೀತರಾಗಿದ್ದಾರೆ, ಜಗತ್ತಿನ ಜನ ಕೂಡ ಅಷ್ಟೇ ಭಯಭೀತರಾಗಿದ್ದಾರೆ. ಅಕಸ್ಮಾತ್ ಏನಾದರೂ ಮೂರನೇ ವರ್ಲ್ಡ್ ವಾರ್ ಏನಾದರೂ ಶುರುವಾಗ್ಬಿಟ್ರೆ ಈ ಎರಡು ದೇಶಗಳ ಯುದ್ಧದ ಪರಿಣಾಮವನ್ನೇ ಇನ್ನು ಮುಂದಕ್ಕೆ ನಾವು ಅನುಭವಿಸಬೇಕಾಗತ್ತೆ. ಅದು ಮುಂದೆ ಬರುತ್ತೆ, ಹೇಳ್ತಾ ಹೋಗ್ತೀವಿ. ಆದರೆ ಯುದ್ಧ ಆರಂಭವಾದರೆ ಮುಂದೇನು? ಯಾಕೆಂದರೆ ಈಗ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋದಕ್ಕೆ ತೀರ್ಮಾನ ಮಾಡಿದೆಯಂತೆ. ಸಂಸತ್ನಲ್ಲಿ ಅದಕ್ಕೆ ಓಕೆ ಕೂಡ ಸಿಕ್ಕಿದೆ ಅವ್ರ ಸಂಸತ್ನಲ್ಲಿ. ಅದೇ ದೊಡ್ಡ ಹೊಡೆತ ನಮ್ಮ ದೇಶಕ್ಕೆ. ಅಂಥದ್ರಲ್ಲಿ ಮೂರನೇ ವಿಶ್ವಯುದ್ಧ ಆರಂಭವಾಗ್ಬಿಟ್ರೆ ಮುಂದಿನ ಗತಿಗೇನು? ಯಾಕೆ ವಿಶ್ವಮಟ್ಟದ ರಾಷ್ಟ್ರಗಳು ಈ ಯುದ್ಧವನ್ನು ನಿಲ್ಲಿಸುವ ತೀವ್ರತರವಾದ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಐರೋಪ್ಯ ರಾಷ್ಟ್ರಗಳು, ತುಂಬ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರಗಳು, ಜರ್ಮನಿ, ಫ್ರಾನ್ಸ್, ಬ್ರಿಟನ್, ಯಾಕೆ ಇದ್ರ ಬಗ್ಗೆ ಏನು ಮಾತನಾಡ್ತಾ ಇಲ್ಲ? ಮಾತಾಡಿದ್ರೂ ಸುಮ್ಮನೆ ಕಾಟಾಚಾರಕ್ಕೆ ತಂದು ಒಂದಿರಲಿ ಅಂತ ಮಾತನಾಡಿ ಸುಮ್ಮನಾಗಿದ್ದಾರೆ. ಬಟ್ ತೀವ್ರತರವಾಗಿ ಇದನ್ನು ನಿಲ್ಲಿಸುವ ಪ್ರಯತ್ನಗಳು ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ಇವಾಗ ಸದ್ಯಕ್ಕಂತೂ ಯುದ್ಧ ಮುಂದುವರೆದಿದೆ.